ನಮಸ್ಕಾರ ಕರ್ನಾಟಕ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಇವತ್ತು ಒಂದು ಬಹುದೊಡ್ಡ ಟ್ವಿಸ್ಟ್ ಇದೆ. ಕೋಮದಿಂದ ಸಂಗೀತ ಎದ್ರು ಡಾಕ್ಟರ್ ಕೊಟ್ಟ ಒಂದು ಶಾಕ್ ಕೇಳಿ ಇಡೀ ಕುಟುಂಬವೇ ಕಣ್ಣೀರು ಹಾಕಿದೆ. ಆದರೆ ಅಸಲಿ ಟ್ವಿಸ್ಟ್ ಇರೋದು ಬೇರೆ ಕಡೆ ಇದೆ. ಸೊ ಬನ್ನಿ ಇವಾಗ ಈ ಎಪಿಸೋಡ್ನಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ದೇವಸ್ಥಾನದಲ್ಲಿ ಸತ್ಯಣ್ಣ ಪಲ್ಲವಿಗೆ ನೀನು ದೇವಸ್ಥಾನಕ್ಕೆ ಬರೋದು ಬೇಡ, ನೀನು ಡೈರೆಕ್ಟಾಗಿ ಮನೆಗೆ ಹೋಗು ಅಂತ ಹೇಳ್ತಾನೆ. ಆಗ ಸತ್ಯಣ್ಣ ಯಾಕೆ ಅಂತ ಕೇಳಿದಾಗ ಅವನು ಇಲ್ಲಿ ಪಲ್ಲವಿಗೆ ಏನೋ ಒಂದು ಪ್ಲ್ಯಾನ್ನ ಹೇಳ್ಕೊಟ್ಟಿದ್ದಾನೆ. ಅದು ಏನು ಅಂತ ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ಗೆ ವೇಟ್ ಮಾಡಬೇಕು. ಇಲ್ಲಿ ಎಲ್ಲರೂ ದೇವಸ್ಥಾನದಿಂದ ಹಾಸ್ಪಿಟಲ್ಗೆ ಬರ್ತಾರೆ. ಹಾಸ್ಪಿಟಲ್ ರೂಮ್ನಲ್ಲಿ ಸಂಗೀತಾಗೆ ಪ್ರಜ್ಞೆ ಬಂದಿರೋದು ನೋಡಿ ಇಡೀ ಕುಟುಂಬಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಎಲ್ರು ರೂಮ್ ಒಳಗಡೆ ಬರ್ತಾರೆ. ಅಜ್ಜಿ ಅಂತೂ ತುಂಬಾನೇ ಭಾವುಕರಾಗಿ ದೊಡ್ಡ ಗಂಡಾಂತರ ಕಳೆದು ಹೋದ ಹಾಗೆ ಆಯಿತು. ನಾನಂತೂ ನನ್ನ ಟೂರ್ನ ಮಧ್ಯದಲ್ಲೇ ಕ್ಯಾನ್ಸಲ್ ಮಾಡಿಕೊಂಡು ಬಂದ್ಬಿಟ್ಟೆ. ಕಳೆದ 2 ದಿನಗಳಿಂದ ನಮಗೆ 2 ಜನ್ಮ ಕಳೆದು ಹೋದ ಹಾಗೆ ಆಗಿತ್ತು ಅಂತ ಕಣ್ಣೀರು ಹಾಕ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಸಂಗೀತನ ಮಾತಾಡ್ಸಕ್ಕೆ ಹೋದಾಗ ಡಾಕ್ಟರ್ ಮಧ್ಯ ಪ್ರವೇಶಿಸಿ ಎಲ್ಲರೂ ಸುಮ್ಮನಿರಿ, ಪೇಷಂಟ್ಗೆ ಕಿರಿಕಿರಿ ಮಾಡಬೇಡ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಅಜಿತ್ ಕಣ್ಣು ಭೂಮಿ ಮತ್ತು ಸಂಗೀತ ಅವ್ರ ಮೇಲೆ ಹೋಗುತ್ತೆ. ಸಂಗೀತ ಭೂಮಿನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಸಿಟ್ಟು ಬಂದು ಅವನು ತಪ್ಸೋಕ್ಕೆ ಹೋದಾಗ ಇಲ್ಲಿ ಸಂಗೀತ ಭೂಮಿನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ ಅಂದರೆ ಅವನಿಗೆ ಬಿಡ್ಸೋಕ್ಕೆ ಆಗಲ್ಲ. ಆಗ ಅವನು ಸುಮ್ಮನೆ ಆಗ್ತಾನೆ. ಇಲ್ಲಿ ಮನೆಯವರೆಲ್ಲರೂ ಸಂಗೀತಾಗೆ ಹೇಳ್ತಾರೆ, ಅಜಿತ್ ಈ ಥರ ಭಿಕ್ಷೆ ಬೇಡಿ ಹರಕೆ ಹೊತ್ತು ಎಲ್ರಿಗೂ ಪ್ರಸಾದ ಮಾಡಿ ನಿನ್ನನ್ನು ಉಳಿಸ್ಕೊಂಡ್ಬಿಟ್ಟ ಅಂತ. ಇದನ್ನ ಕೇಳಿ ಇಲ್ಲಿ ಸಂಗೀತ ಅವರು ಹರಕೆ ಭಿಕ್ಷೆ ಅಂದರೆ ಏನು ಅಂತ ಕೇಳ್ತಾರೆ. ಇಲ್ಲಿ ಅವರು ಹೇಳ್ತಾರೆ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡಿದಾಗ, ಯಾಕೋ ನೀನೇನಕ್ಕೆ ಇಷ್ಟೊಂದು ಕಷ್ಟಪಟ್ಟೆ ಅಂತ ಕೇಳಿದಾಗ ಇಲ್ಲಿ ಅಜಿತ್ ತುಂಬಾ ಭಾವುಕನಾಗ್ತಾನೆ. ಅಮ್ಮನ ತಬ್ಕೊಂಡು, ಅಮ್ಮ ನೀನು ನನಗೆ ಜೀವ ಕೊಟ್ಟಿದ್ದೀಯಾ, ನಿನಗಾಗಿ ಈ ಉಸಿರನ್ನೇ ಕೊಡ್ತೀನಿ ಅಂತಾನೆ. ಇದನ್ನೆಲ್ಲ ನೋಡಿ ಡಾಕ್ಟರ್ ಬಂದು ಅವಳನ್ನು ಎಮೋಷನ್ ಆಗದಂತೆ ಸಮಾಧಾನ ಮಾಡ್ತಾರೆ. ಸಂಗೀತ ಎಲ್ಲರನ್ನು ನೋಡಿ ನಾನು ಯಾಕೆ ಹಾಸ್ಪಿಟಲ್ಗೆ ಬಂದೆ, ನನ್ನ ಮೇಲೆ ಯಾರೋ ಭಾರವಾದ ವಸ್ತು ಹಾಕಿ ಹೊಡೆದ ಹಾಗೆ ಆಗ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸತ್ಯನ ಹೇಳ್ತಾರೆ, ಅದನ್ನ ನೀವೇ ಹೇಳಬೇಕು, ಅವತ್ತು ನಿಮಗೆ ಏನಾಯಿತು ಅಂತ ಹೇಳಿದಾಗ ಇಲ್ಲಿ ಸಂಗೀತ ಅವರು ಸ್ಲೋ ಆಗಿ ಎಲ್ಲ ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅವತ್ತು ನಾನು ಪೂಜೆ ರೂಮ್ಗೆ ಹೋದೆ. ಅಲ್ಲಿ ಅಶ್ವಿನಿ ಹೇಳಿದ್ಲು ನಚ್ಚಿ ಮತ್ತು ಅಂಜುದು ಜಾತಕ ಇದೆ ಅಂತ ತರೋಕ್ಕೆ ಹೋಗಿದ್ದೆ. ಆಗ ಅಲ್ಲಿ ಭೂಮಿ ಇದ್ಲು. ಭೂಮಿ ಕೈಲಿ ಏನೋ ಪೇಪರ್ ಇದ್ದಾಗ ಏನು ಅಂತ ಕೇಳಿದೆ ನಾನು. ಅವಳು ಏನೂ ಇಲ್ಲ ಅಂತ ಹೇಳಿದ್ಲು. ಆಮೇಲೆ ಏನು ನೆನಪಾಗ್ತಾ ಇಲ್ಲ ಅಂತ ಸ್ಲೋ ಆಗಿ ನೆನಪು ಮಾಡ್ಕೋತಾ ಇರ್ತಾರೆ. ಅಷ್ಟರಲ್ಲೇ ಇಲ್ಲಿ ಮನಸ್ವಿನಿಗೆ ಪ್ರಾಬ್ಲಮ್ ಆಗುತ್ತೆ, ಮುಂದೆ ಅವಳು ಏನಾದರೂ ಹೇಳಿಬಿಟ್ರೆ ಅಂತ ಮುಂದೆ ಬಂದು ಸುಳ್ಳಾಗಿ ಕತೆಗಳನ್ನು ಹೇಳ್ತಾರೆ. ಏನೂ ಇಲ್ಲ, ಅವತ್ತು ಆಗಿದ್ದು ಇಷ್ಟೇನೆ. ಇಲ್ಲಿ ಡಾಕ್ಟರ್ ರಿಪೋರ್ಟ್ನ ತೋರಿಸಿ ಹೇಳ್ತಾರೆ, ಇವರಿಗೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು, ಅದು ಕರಗಿದೆ ಇವಾಗ ಮೆಡಿಸಿನಿಂದ, ಅದಕ್ಕೋಸ್ಕರ ಕೋಮದಿಂದ ಹೊರಗಡೆ ಬಂದಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಕ್ಲಾಟ್ 100% ಕರಗಿಲ್ಲ. ಮೆಡಿಸಿನ್ಸ್ ಎಲ್ಲ ಅವರಿಗೆ ಕೊಡ್ತಾ ಇರ್ತಾರೆ. ಆದರೆ ಅವರು ಯಾವ ಶಾಕಿಂದ ಈ ಥರ ಆಗಿತ್ತೋ ಆ ಶಾಕ್ನ ನೀವು ಮತ್ತೆ ಕೊಡಬಾರ್ದು, ಅದನ್ನೆಲ್ಲ ಮರೆತು ಅವರು ಖುಷಿಯಾಗಿದ್ದಾರೆ ಅಂದರೆ ಮತ್ತೆ ಅದನ್ನ ಮರುಕಳಿಸ್ತಾ ಇರ್ತಾರ, ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ನಂತರ ಇಲ್ಲಿ ಮನೆಯವರು ಅನ್ಕೋತಾ ಇರ್ತಾರೆ, ದೇವ್ರೆ ಭೂಮಿನ ಮುಂದಿನ ಜೀವನನ ಕಾಪಾಡಿದ್ದಾನೆ. ಯಾಕೆಂದ್ರೆ ಸಂಗೀತಾಗೆ ಹಳೇದ್ ನೆನಪಿದ್ರೆ ಅಜಿತ್ ಭೂಮಿ ಕಾಂಟ್ರಾಕ್ಟ್ ಮದುವೆ ಪೇಪರ್ಸ್ ನೋಡಿ ಆದ ಶಾಕ್ ನೆನಪಾಗಿ ದೊಡ್ಡ ರಂಪಾಟ ಆಗ್ತಾ ಇತ್ತು. ಈಗ ಕಾಂಟ್ರಾಕ್ಟ್ ಮದುವೆ ವಿಷಯ ಅವಳಿಗೆ ಸಂಪೂರ್ಣ ಮರೆತು ಹೋಗಿದೆ ಅಂತ. ಇನ್ನೊಂದ್ ಕಡೆ ಮನಸ್ವಿನಿಗೂ ಸದ್ಯಕ್ಕೆ ತಾನು ಸಿಕ್ಬೀಳೋ ಭಯ ತಪ್ತು ಅಂತ ನಿರಾಳ ಆಗ್ತಾಳೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಇಲ್ಲಿ ಅಜಿತ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾನೆ ಭೂಮಿ ಮೇಲೆ. ಭೂಮಿ ಹತ್ರ, ನೋಡು ನಿನ್ನ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು, ನೀನು ಇಲ್ಲಿಂದ ತಕ್ಷಣ ಹೊರಡಬೇಕು ಅಂತ ಅವಳಿಗೆ ವಾರ್ನಿಂಗ್ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಭೂಮಿ ಏನು ಮಾಡ್ತಾಳೆ ನೋಡೋಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ